ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಈ ಮಾಸದಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ ವೀಕ್ಷಕರೇ. ಜೂನ್ 1ನೇ ತಾರೀಕು ಕುಜ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಒಬ್ಬ ರಾಜಗ್ರಹ ತನ್ನ ಸ್ವಕ್ಷೇತ್ರಕ್ಕೆ ಬರುವಂಥದ್ದು ಅತಿಶಯ ಶುಭ ಫಲ ಅಂತಲೇ ಹೇಳ್ಬೋದು. ಕುಜನಿಂದ ಉಂಟಾಗುವಂತಹ ಯೋಗಗಳಿಗೆ ಬಹಳಷ್ಟು ಅನುಕೂಲಗಳನ್ನು ಕೊಡೋದಕ್ಕೆ ಕುಜ ಶಕ್ತನಾಗಿರ್ತಾನೆ. ಅದೇ ರೀತಿಯಲ್ಲಿ ಜೂನ್ 12ನೇ ತಾರೀಕು ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 14ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ದಿವಸ 14ನೇ ತಾರೀಕು ಬುಧನು ಕೂಡ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಮೂರು ಗ್ರಹಗಳ ಒಂದು ಪರಿವರ್ತನೆ ಮಿಥುನ ರಾಶಿಗಾಗುವಂಥದ್ದು ಜೂನ್ ತಿಂಗಳ ಮಧ್ಯಭಾಗದಲ್ಲಿ, ಅಂದರೆ 2 ದಿನದ ವ್ಯತ್ಯಾಸದಲ್ಲಿ ರವಿ ಶುಕ್ರರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೂರ್ಯ ದಿನಕ್ಕೊಂದು ಡಿಗ್ರಿ ಚಲನೆ ಮಾಡೋದರಿಂದ 2 ದಿನದ ವ್ಯತ್ಯಾಸ ಅಂದರೆ ಆಲ್ಮೋಸ್ಟ್ ರವಿ ಮತ್ತು ಶುಕ್ರರಿಗೆ 2 ಡಿಗ್ರಿ ಮಾತ್ರ ವ್ಯತ್ಯಾಸ ಇರುತ್ತೆ. ಸೂರ್ಯನಿಗೆ 10 ಡಿಗ್ರಿ ಒಳಗಡೆ ಯಾವುದೇ ಗ್ರಹಗಳು ಬಂದರೂ ಕೂಡ ಅಸ್ತಂಗತರು ಅಂತ ಹೇಳ್ತೇವೆ. ಶುಕ್ರ ಸೂರ್ಯನ ಜೊತೆ ಅಸ್ತಂಗತನಾಗಿಯೇ ಸಂಚಾರ ಮಾಡ್ತಾನೆ ಆಲ್ಮೋಸ್ಟ್ ಈ ತಿಂಗಳ ಮಧ್ಯಭಾಗದಿಂದ ಅಂತ್ಯ ಭಾಗದ ತನಕ. ಧನಕಾರಕ ಶುಕ್ರ ಅಸ್ತನಾಗುವಂಥದ್ದು ಧನಾಗಮನಗಳ ವಿಚಾರಗಳಿಗೆ ಹಾಗೂ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಶುಕ್ರನ ಬಲದ ಕೊರತೆಗಳು ಸ್ವಲ್ಪ ಎದ್ದು ಕಾಣುತ್ತೆ ಈ ಮಾಸಗಳಲ್ಲಿ. ಸೊ ಈ ಎಲ್ಲ ಬದಲಾಗುವ ಗ್ರಹಗಳಿಂದ ಮೀನರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಮೀನರಾಶಿಯವರಿಗೆ 2 ಗ್ರಹಗಳ ವಿಚಾರವಾಗಿ ಪರಿಹಾರಗಳ ಅಗತ್ಯ ಇರುತ್ತೆ. ಪರಿಹಾರಗಳನ್ನು ಯಾವ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ನಿಮ್ಮ ವಿವೇಚನೆಗೆ ಅಥವಾ ನಿಮ್ಮ ಅನುಕೂಲಗಳಿಗೆ ಬಿಟ್ಟಂಥದ್ದು. ವ್ಯಯಭಾವದಲ್ಲಿರುವಂತಹ ಶನಿಯಿಂದ ನಡೆಯುವಂತಹ 7.5 ವಿಚಾರಗಳು, ಹಾಗೆ ಗುರುಬಲ ಇಲ್ಲದಿರುವಂಥದ್ದು, ಗುರು ಮತ್ತು ಶನಿಯ ವಿಚಾರಗಳಿಗೆ ಒಂದೆರಡು ಸಣ್ಣ ಪರಿಹಾರಗಳನ್ನು ನಾವು ರೆಗ್ಯುಲರ್ ಆಗಿ ಹೇಳುವಂಥದ್ದನ್ನೇ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಮಟ್ಟಿಗೆ ಸೂಕ್ತ. ಅದರಲ್ಲಿ ನೀವು ಮಾಸ ಭವಿಷ್ಯವನ್ನು ನೋಡುವಂಥವರು ಮೀನರಾಶಿಯವರಿಗೆ ಈ ಮಾಸ ಬಹಳ ವಿಶೇಷ ಫಲಗಳನ್ನು ಕೊಡುತ್ತೆ. ಏಕೆಂದರೆ ಧನಸ್ಥಾನದಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ. ಗುರುಕುಜನ ಒಂದು ಮಿತ್ರತ್ವದಿಂದ ಮೀನರಾಶಿಗೆ ಕುಜ ಯೋಗಕಾರಕನಾಗಿ ಧನಾಧಿಪತಿ ಭಾಗ್ಯಾಧಿಪತಿಯಾಗಿ ಕೆಲಸ ಮಾಡೋದರಿಂದ ಅವನ ಸ್ವಕ್ಷೇತ್ರದ ಚಲನೆ ಅನ್ನುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಸೊ 7.5 ನಡೀತಾ ಇದ್ದರೂ ಕೂಡ ಗುರುಬಲದ ಕೊರತೆ ಇದ್ದರೂ ಸಹ ಕುಜನ ಸಂಚಾರ ಆ 2 ದೋಷಗಳನ್ನು ಈ 1.5 ಮಾಸಗಳ ಕಾಲ ಪರಿಹಾರ ಮಾಡಿಕೊಡೋದಕ್ಕೆ ಕುಜ ಸಂಪೂರ್ಣ ಶಕ್ತನಾಗಿರ್ತಾನೆ. ಹಾಗಾಗಿ ಯಾವುದೇ ವಿಚಾರಗಳು, ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಇಂಥ ಸಮಯಗಳಲ್ಲಿ ಮಾಡಿಕೊಳ್ಳುವಂಥದ್ದು ಮೀನರಾಶಿಯವರಿಗೆ ಶುಭವಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಯಾಕೆಂದರೆ ಇದು ಸರ್ವೇ ಸಾಮಾನ್ಯವಾಗಿ ನಿಮಗೆ ಎಲ್ಲರಿಂದನೂ ತಿಳಿದಿರುವಂತಹ ವಿಚಾರ. 7.5 ಒಂದು ಪ್ರಭಾವ ಮತ್ತು ಗುರುಬಲದ ಕೊರತೆ ಇದ್ದಾಗ ಇಂತಹ ಮಾಸಗಳನ್ನು ಮೀನರಾಶಿಯವರು ವ್ಯರ್ಥ ಮಾಡಿಕೊಳ್ಬಾರ್ದು. ಇದು ಖಂಡಿತ ಶುಭ ಸಮಯ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ವ್ಯತ್ಯಾಸಗಳಿರೋದಿಲ್ಲ. ಲಗ್ನ ರಾಶಿಯಲ್ಲಿ ರಾಹುವಿನ ಸಂಚಾರ ಆಗೋದ್ರಿಂದ ಸ್ವಲ್ಪ ಬ್ಯಾಕ್ ಪೇಯ್ನ್, ಬೆನ್ನು ಹುರಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳನ್ನು ರಾಹು ಕೊಡೋದಕ್ಕೆ ಶಕ್ತನಾಗಿರ್ತಾನೆ. ಅದು ಮೀನ ರಾಶಿಯವರಿಗಿಂತ ಹೆಚ್ಚು ಮೀನ ಲಗ್ನದವರಿಗೆ ತುಂಬ ಡಿಪೆಂಡ್ ಆಗಿರುತ್ತೆ. ಹಾಗೆ ಚಂದ್ರ ಪಂಚಮಾಧಿಪತಿಯಾಗಿ ಜನ್ಮರಾಶಿಯಲ್ಲಿ ರಾಹುವಿನ ಸಂಚಾರ ಆಗುವಾಗ ಮಕ್ಕಳ ಆರೋಗ್ಯದ ವಿಚಾರಗಳಿಗೂ ಕೂಡ ಈ ಜನ್ಮರಾಹುವಿನ ಪ್ರಭಾವಗಳು ಹೆಚ್ಚಾಗಿ ಕಾರಣಗಳನ್ನು ಕೊಡುತ್ತೆ. ಆದ್ದರಿಂದ ಮೀನಲಗ್ನ ಮೀನರಾಶಿಯವರು ರಾಹು ಸಂಬಂಧವಾಗಿ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸರ್ಪದೋಷಗಳಿಂದ ಬಿಡುಗಡೆಯನ್ನು ಪಡ್ಕೊಳ್ಬೋದು. ಅಥವಾ ಅದರಿಂದ ಆಗುವಂತಹ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳಾಗ್ಬೋದು, ಬ್ಯಾಕ್ ಪೇಯ್ನ್, ಬೆನ್ನು ಹುರಿ, ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ದುರ್ಗಾ ಪರಮೇಶ್ವರಿಯ ದರ್ಶನ, ದುರ್ಗಾರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ಇದೆಲ್ಲ ಖಂಡಿತ ಶುಭವಾಗುತ್ತೆ. ಜ್ಯೇಷ್ಠ ಮಾಸಗಳಲ್ಲಿ ದೇವಿಯ ಆರಾಧನೆ ಮಾಡುವಂಥದ್ದು
ಖಂಡಿತ ಶುಭ ವೀಕ್ಷಕರೇ. ಇನ್ನು ಎರಡನೇ ಮನೆ ದ್ವಿತೀಯ ವಾಕ್ಯ ಧನ ದಾಂಪತ್ಯ ಬಂಧು ಅನ್ನುವಂತಹ ಸ್ಥಾನ. ದ್ವಿತೀಯದಲ್ಲಿ ಸ್ವಕ್ಷೇತ್ರ ಕುಜ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ವಿಶೇಷ ಧನಾಗಮನ, ಬಂಧು ಮಿತ್ರರ ಜೊತೆ ಸಾಮರಸ್ಯ ಇದೆಲ್ಲ ಹೆಚ್ಚಾಗಿಯೇ ಕೊಡ್ತಾನೆ. 1.5 ಮಾಸಗಳ ಕಾಲ ಕುಜನ ಯೋಗ ಮೀನರಾಶಿಯವರಿಗೆ ಗುರುಬಲದ ಕೊರತೆಯನ್ನು ಕೂಡ ನೀಗಿಸುವಷ್ಟರ ಮಟ್ಟಿಗೆ ಕುಜ ಶಕ್ತನಾಗಿರ್ತಾನೆ ಅಂತ ಕೂಡ ಹೇಳ್ಬೋದು. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ. ತೃತೀಯ ಭಾವದಲ್ಲಿ ಗುರುವಿನ ಸಂಚಾರ, ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಚೆನ್ನಾಗಿರುತ್ತೆ. ಯಾವುದೇ ವ್ಯವಹಾರಗಳಿದ್ದರೆ ಈ ಸಮಯದಲ್ಲಿ ಮುಂದುವರಿಸಿದರೆ ಖಂಡಿತ ಲಾಭ ಆಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಸಹಾಯ ಕೂಡ ಆಗುವಂಥದ್ದಿರುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ ಅಥವಾ ಹಣದ ನಿರೀಕ್ಷೆಗಳನ್ನು ಮಾಡಿದರೆ ಖಂಡಿತ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಯಾಕೆಂದರೆ ಗುರು 3ರಲ್ಲಿದ್ದರೂ ಕೂಡ ಅವನು ವೀಕ್ಷಣೆ ಮಾಡುವಂತಹ ಸ್ಥಾನಗಳು ಒಂದು ಮಾಂಗಲ್ಯ ಸ್ಥಾನ, ಇನ್ನೊಂದು ಭಾಗ್ಯಸ್ಥಾನ, ಇನ್ನೊಂದು ಲಾಭಸ್ಥಾನ. ಮಾಂಗಲ್ಯ, ಭಾಗ್ಯೋದಯ ಹಾಗೂ ಲಾಭ ಈ 3 ಸ್ಥಾನಗಳನ್ನು ಗುರು ನೋಡುವಂಥದ್ದು. ವಿಶೇಷವಾಗಿ ಪರಾಕ್ರಮ ಸ್ಥಾನದಲ್ಲಿರುವಂತಹ ಗುರು ಲೋನ್ಗಳ ವ್ಯವಸ್ಥೆಗಳಿಗೆ ಅಥವಾ ಧನಾಗಮನಗಳಿಗೆ ಖಂಡಿತ ಸಹಾಯ ಮಾಡ್ತಾನೆ. ಅದರಲ್ಲೂ ಈ ಸಮಯದಲ್ಲಿ ಈ 1.5 ತಿಂಗಳು ಧನಸ್ಥಾನದಲ್ಲೇ ಸ್ವಕ್ಷೇತ್ರ ಕುಜ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾನೆ. ಗುರು ಮತ್ತು ಕುಜರ ನಡುವೆ ಮಿತ್ರತ್ವ ಇರೋದರಿಂದ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರ. 4ನೇ ಮನೆ ವಿದ್ಯೆ, ಮಾತೃ ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ತೃತೀಯದಲ್ಲಿರುವಂತಹ 4 ಗ್ರಹಗಳು ಈ ತಿಂಗಳ ಮಧ್ಯಭಾಗದ ನಂತರ ಸುಖಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಬುಧಾದಿತ್ಯ ಯೋಗವನ್ನು ನಿಪುಣ ಯೋಗ ಅಂತ ಕೂಡ ಹೇಳ್ತೇವೆ. ಸಪ್ತಮಾಧಿಪತಿಯಾದಂತಹ ಬುಧ ಸೂರ್ಯನ ಜೊತೆಯಲ್ಲಿ ಸುಖಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಮೀನರಾಶಿಯವರು ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿದ್ದರೆ ಈ ಸಮಯದಲ್ಲಿ ಮುಂದುವರಿಸಿದರೆ ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದರೆ ಇಂತಹ ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿಗಾಗಿ ನೀವೀಗ ಯಾರ ಸಮೀಪದಲ್ಲಿ ಹೋಗಿ ಕೇಳಿದರೂ ಕೂಡ ಗುರುಬಲ ಇಲ್ಲದಿದ್ದಾಗ ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂತಹ ಉತ್ತರಗಳನ್ನೇ ಕೇಳ್ತೀರ. ಆದರೆ ಗುರುಬಲ ಅನ್ನುವಂಥದ್ದು 1 ವರ್ಷಗಳ ಕಾಲ ಇರೋದಿಲ್ಲ. ಈ ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ಮಾಡದೇ ಇರೋದಕ್ಕೂ ಕೂಡ ಸಾಧ್ಯವಿರೋದಿಲ್ಲ. ಹಾಗಾಗಿ ಕುಜ ಭೂಮಿಕಾರಕನಾಗಿ ಸ್ವಕ್ಷೇತ್ರದಲ್ಲಿದ್ದು ಮೀನರಾಶಿಯವರಿಗೆ ಧನಸ್ಥಾನದಲ್ಲೇ ಕುಜನ ಸಂಚಾರ ಆಗುವಾಗ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ, ವಾಹನ ಖರೀದಿ ಇವೆಲ್ಲ ಈ ಮಾಸಗಳಲ್ಲಿ ಮೀನರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಯಶಸ್ವಿಯಾಗಿ ಆ ವಿಚಾರಗಳನ್ನು ಮುಂದುವರಿಸೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ ವೀಕ್ಷಕರೇ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಕೂಡ ಶುಭ ಅಂತಲೇ ಹೇಳ್ಬೋದು. ಸ್ವಲ್ಪ ಆರೋಗ್ಯದ ವಿಚಾರಗಳಲ್ಲಿ ವಿಷ್ಣು ಆರಾಧನೆ ಮಾಡುವಂಥದ್ದು ಸ್ವಲ್ಪ ಅವಶ್ಯಕವಾಗುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಯಾವುದೇ ಸಮಸ್ಯೆಗಳಿರೋದಿಲ್ಲ, ಖಂಡಿತ ಶುಭ ಆಗುತ್ತೆ ವೀಕ್ಷಕರೇ. 5ನೇ ಮನೆಯನ್ನು ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ, ಪಂಚಮಾಧೀಶನಾದಂತಹ ಚಂದ್ರ ಮೀನರಾಶಿ ಅಂದರೆ ಜನ್ಮರಾಶಿಯಲ್ಲೇ ಚಂದ್ರ ಇರ್ತಾನೆ. ಅವನ ಜೊತೆಯಲ್ಲೇ ರಾಹುವಿನ ಸಂಚಾರ. ಸ್ವಲ್ಪ ಮಕ್ಕಳಿಗೆ ಹಠದ ಸ್ವಭಾವಗಳು ಹೆಚ್ಚಾಗೋದಕ್ಕೆ ಅವಕಾಶಗಳಿರುತ್ತೆ. ರಾಹುವಿಗೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ. ಅದರಲ್ಲೂ ಕೂಡ ಈ ಸಮಯದಲ್ಲಿ ಕುಜನ ದೃಷ್ಟಿ ಅನ್ನುವಂಥದ್ದು ಪಂಚಮ ಭಾವದ ಮೇಲೆ ಬೀಳ್ತಾ ಇರುತ್ತೆ. ಮಕ್ಕಳಿಗೆ ಸ್ವಲ್ಪ ಹಠದ ಸ್ವಭಾವಗಳನ್ನು ರಾಹು ಮತ್ತು ಕುಜ ಕೊಡೋದಕ್ಕೆ ಕಾರಣರಾಗ್ತಾರೆ. ಇದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರುವುದಿಲ್ಲ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. 6ನೇ ಮನೆ ಶತ್ರು, ಋಣ, ರೋಗ ಸ್ಥಾನ. ಷಷ್ಠಾಧಿಪತಿ ಸೂರ್ಯ ಸಪ್ತಮಾಧಿಪತಿ ಬುಧನನ್ನು ಒಡಗೂಡಿ ಕೂತ್ಕೊಳ್ತಾನೆ. ಶತ್ರು ಬಾಧೆಗಳಿರೋದಿಲ್ಲ. ಸ್ನೇಹಿತರಿಂದ ಒಬ್ಬರಿಂದ ಒಬ್ಬರಿಗೆ ಖಂಡಿತ ಸಹಾಯಗಳಾಗುವಂತಹ ಸಮಯ ಅಂತಲೇ ಹೇಳ್ಬೋದು. ನಿಪುಣ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಖಂಡಿತ ಇದೆಲ್ಲ ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ ಅಂತ ಹೇಳುತ್ತೆ. ಸಪ್ತಮ ಭಾವದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಗುರುಬಲದ ಕೊರತೆ ಇರೋದರಿಂದ ಗುರುಶಾಂತಿ ಅಥವಾ ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ, ದತ್ತಾತ್ರೇಯರ ದರ್ಶನ, ದಕ್ಷಿಣಾಮೂರ್ತಿಗಳ ಅಷ್ಟೋತ್ತರ ಅಭಿಷೇಕ, ಇಂತಹ ಸೇವೆಗಳು, ಅಶ್ವತ್ಥ ಪ್ರದಕ್ಷಿಣೆ ಇದೆಲ್ಲ ಗುರು ಸಂಬಂಧವಾಗಿ ನಿಮಗೆ ಸಿಂಪಲಾಗಿ ಮಾಡುವಂತಹ ಪರಿಹಾರಗಳು, ಜೊತೆಗೆ ಬಹಳಷ್ಟು ಅನುಕೂಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ. ತದನಂತರ ಅವನು ಮಿತ್ರಕ್ಷೇತ್ರಕ್ಕೆ ಬರ್ತಾನೆ. ಆಲ್ಮೋಸ್ಟ್ ಮೀನರಾಶಿಯವರಿಗೆ ಇನ್ನು ಶುಕ್ರನ ಸಂಚಾರ ಸಪ್ತಮ ಭಾವಕ್ಕೆ ಬರುವ ತನಕ ಶುಭವಾಗೇ ಇರುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಗುರುಶಾಂತಿ ಮಾಡಿಕೊಂಡ್ರೆ ಖಂಡಿತ ಮುಂದುವರಿಸ್ಬೋದು. ಏಕೆಂದರೆ ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ ಅಂತ ಹೇಳ್ತೇವೆ. ಅಷ್ಟಮಾಧಿಪತಿಯಾದಂತಹ ಶುಕ್ರ
ತೃತೀಯ ಪರಾಕ್ರಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ಅಸ್ತಂಗತನಾಗಿಯೇ ಇರ್ತಾನೆ. ತದನಂತರ ಚತುರ್ಥ ಭಾವಕ್ಕೆ ಬರ್ತಾನೆ. ಯಾವುದೇ ಟೆನ್ಷನ್, ಮೃತ್ಯು ಭಯ ಇಂಥದ್ದಕ್ಕೆ ಅವಕಾಶ ಇರುವುದಿಲ್ಲ. ಗುರು ಬಹಳ ಶುಭನಾಗಿಯೇ ಕಾಯ್ತಾನೆ ಅಂತ ಹೇಳ್ಬೋದು ವೀಕ್ಷಕರೇ. 9ನೇ ಮನೆಯನ್ನು ಭಾಗ್ಯಸ್ಥಾನ ನೋಡಿ, ಇದು ಬಹಳ ವಿಶೇಷ. ಮೀನ ರಾಶಿಯವರಿಗೆ ಗುರುಬಲದ ಕೊರತೆ ಇದ್ದು 7.5 ಪ್ರಭಾವಗಳಿದ್ದರೂ ಕೂಡ ಗೋಚಾರದಲ್ಲಿ ಇಂತಹ ಮಾಸಗಳು ಬಹಳಷ್ಟು ಅನುಕೂಲ ಆಗುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕು ಅಷ್ಟೇ. ಯಾಕೆಂದರೆ 3ರಲ್ಲಿರುವಂತಹ ಗುರುದೃಷ್ಟಿ ಕೂಡ ಭಾಗ್ಯಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಭಾಗ್ಯಾಧಿಪತಿ ಕುಜ ಸ್ವಕ್ಷೇತ್ರದಲ್ಲಿದ್ದು ಆ ಕುಜನ 8ನೇ ದೃಷ್ಟಿ ಅನ್ನುವಂಥದ್ದು ಕೂಡ ಭಾಗ್ಯಸ್ಥಾನದ ಮೇಲೆ ಬೀಳುತ್ತೆ. ಗುರು ಕುಜ ಇಬ್ಬರು ಭಾಗ್ಯಸ್ಥಾನವನ್ನು ನೋಡಿದರೆ ಭಾಗ್ಯೋದಯಗಳನ್ನು ಕೊಡೋದಕ್ಕೆ ಶಕ್ತರಾಗಿರ್ತಾರೆ. ಅದರಲ್ಲೂ ಮುಂದಿನ ದಿನಗಳಲ್ಲಿ ಗುರು ಮತ್ತು ಕುಜನ ಯುತಿ ಆಗುವಂಥದ್ದು ಕೂಡ ಇರುತ್ತೆ. ಇವೆಲ್ಲ ಮೀನ ರಾಶಿಯವರಿಗೆ ಆಲ್ಮೋಸ್ಟ್ 1 ವರ್ಷ ಗುರುಬಲ ಇಲ್ಲದೆ ಇದ್ದರೆ 3-4 ತಿಂಗಳು ಈ ಎಲ್ಲ ಗ್ರಹಗಳು ಶುಭ ಫಲಗಳನ್ನು ಕೊಡೋದಕ್ಕೆ ಶಕ್ತರಾಗಿರ್ತಾರೆ. ಅಲ್ಲಿ ಈ ಗುರುಬಲದ ಒಂದು ಬ್ಯಾಲೆನ್ಸ್ ಅನ್ನುವಂಥದ್ದು ಉಳಿದ ಎಲ್ಲ ಗ್ರಹಗಳು ಪೂರೈಸೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಮೀನ ರಾಶಿಯವರಿಗೆ ಗುರುಬಲ ಕಳೆದ ನಂತರ ಬರುವ ಈ ಸಮಯಗಳು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಭಾಗ್ಯಸ್ಥಾನದ ಮೇಲೆ ಗುರು ಮತ್ತು ಕುಜನ ದೃಷ್ಟಿ ಶುಭವಾಗುತ್ತೆ ವೀಕ್ಷಕರೇ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಗುರು 3ರಲ್ಲಿದ್ದಾನೆ. ವ್ಯಯಭಾವದಲ್ಲಿ ಶನಿ ಸಂಚಾರ, ಇದು ಒಂದೇ ಮೀನ ರಾಶಿಯವರಿಗೆ ಸ್ವಲ್ಪ ಫ್ಲಕ್ಚುಯೇಷನ್ಗಳನ್ನು ಕೊಡುವಂಥದ್ದು. ಅಂದರೆ ಕರ್ಮ ಉದ್ಯೋಗದಲ್ಲಿ ಪದೇ ಪದೇ ವ್ಯತ್ಯಾಸಗಳನ್ನು ಕೊಡ್ತಾನೆ. ಒಂದು ಕಿರಿಕಿರಿ ಅಥವಾ ಹೊಂದಾಣಿಕೆಗಳಲ್ಲಿ ಸಮಸ್ಯೆ, ಇದೆಲ್ಲ ಮೀನ ರಾಶಿಯವರಿಗೆ 7.5 ಮೊದಲ ಪ್ರಭಾವಗಳು ಉದ್ಯೋಗ ಸ್ಥಾನದ ಮೇಲೆ ಬೀಳುವಂಥದ್ದಿರುತ್ತೆ. ಹಾಗಾಗಿ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಾಗಿ ಮೀನ ರಾಶಿಯವರು ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಪಾದಪೂಜೆ, ಇದು 1 ವರ್ಷಗಳಲ್ಲಿ ಯಾವುದಾದ್ರೂ ಒಮ್ಮೆ ಆದರೂ ಕೂಡ ಶೃಂಗೇರಿಯಂತಹ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಗುರುಗಳ ಪಾದಪೂಜೆಯಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಮೀನ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಒಂದು ಸ್ಥಿರತೆಯನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಏಕಾದಶವನ್ನು ಲಾಭಸ್ಥಾನ, ಲಾಭಾಧಿಪತಿ ಶನಿ ವ್ಯಯದಲ್ಲಿರೋದ್ರಿಂದ ಕೆಲಸ ಹೆಚ್ಚಾಗಿರುತ್ತೆ, ಲಾಭ ಕಡಿಮೆ ಇರುತ್ತೆ ಅಂತ ಕೂಡ ಹೇಳ್ಬೋದು. ಅಥವಾ ಲಾಭ ಬಂದಿದ್ದು ಕೈಯಲ್ಲಿ ನಿಲ್ಲದೆ ಇರೋದಕ್ಕೂ ಕೂಡ 7.5 ಪ್ರಭಾವಗಳು ಹೆಚ್ಚಾಗಿ ಕಾರಣವಾಗುತ್ತೆ. ಇದಕ್ಕೆ ಗುರುವಿನಿಂದ ಉಂಟಾಗುವ ಪರಿಹಾರಗಳನ್ನು ಮಾಡಿಕೊಳ್ಳೋದು ಶುಭ. ಏಕೆಂದರೆ ಗುರು 3ರಲ್ಲಿರುವವನು ಲಾಭಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಮೀನರಾಶಿಯವರಿಗೆ ಇದೊಂದು ಲಾಭದಾಯಕವಾಗುವಂತಹ ವಿಚಾರವೇ. ಯಾಕೆಂದರೆ ಶನಿ ಯೋಗಕಾರಕನಲ್ಲದ ಕಾರಣ ಲಾಭದಲ್ಲಿದ್ದರೆ ಏನನ್ನು ಕೊಡ್ಬೋದೋ ಅಂತಹ ಒಂದು ಲಾಭವನ್ನು ಸ್ವತಃ ಲಗ್ನ ರಾಶ್ಯಾಧಿಪತಿಯಾದಂತಹ ಗುರು 3ರಲ್ಲಿ ಕೂತು ಲಾಭಸ್ಥಾನವನ್ನು ನೋಡ್ತಾನೆ. ಹಾಗಾಗಿ ಗುರುವಿನ ಒಂದು ಯೋಗ ಅತಿಶಯವಾದ ಶುಭ ಫಲಗಳನ್ನು ಕೊಡುತ್ತೆ. ಶನಿಯಿಂದ ಉಂಟಾಗುವಂತಹ ಧನ ವ್ಯಯಗಳಿಗೆ ಗುರುವಿನಿಂದ ಪರಿಹಾರ ಸಿಗೋದಕ್ಕೆ ಖಂಡಿತ ಅವಕಾಶಗಳಿರುತ್ತೆ. ಗುರು ದರ್ಶನ ಮಾಡಿ, ಅಶ್ವತ್ಥ ಪ್ರದಕ್ಷಿಣೆ, ದತ್ತಾತ್ರೇಯರ ದರ್ಶನ, ದಕ್ಷಿಣಾಮೂರ್ತಿಗಳ ದರ್ಶನ ಮಾಡಿ ಅರ್ಚನೆ, ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಮೀನ ರಾಶಿಯವರಿಗೆ ಖಂಡಿತ ಶುಭ. ಈ ಪರಿಹಾರಗಳನ್ನು ನಾವು ರೆಗ್ಯುಲರಾಗಿ ಹೇಳ್ತಾನೆ ಇರ್ತೇವೆ. ಆದರೆ ನೋಡಿ, ಹಲವಾರು ಗ್ರಹಗಳು ಶುಭ ಸ್ಥಾನದಲ್ಲಿದ್ದಾರೆ ಮೀನ ರಾಶಿಯವರಿಗೆ ಈ ಮಾಸದಲ್ಲಿ. ಅದರಲ್ಲಿ ಅತ್ಯಂತ ಪ್ರಬಲನಾಗಿ ಕುಜ ದ್ವಿತೀಯ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿರುವಂಥದ್ದು. ಒಂದು ರಾಜಗ್ರಹ ಸ್ವಕ್ಷೇತ್ರಕ್ಕೆ ಬಂದು ಧನಸ್ಥಾನದಲ್ಲಿ ಕೂತ್ರೆ ಧನಾಗಮನ ಕೂಡ ರಾಜನ ರೀತಿಯಲ್ಲಿ ಆಗೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಪರಾಕ್ರಮದಲ್ಲಿ 4 ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ. ಈ ತಿಂಗಳ ಮಧ್ಯಭಾಗದ ನಂತರ ಸುಖಸ್ಥಾನಕ್ಕೆ ರವಿ ಬುಧ ಶುಕ್ರರ ಸಂಚಾರ. ಈ ಎಲ್ಲ ಪರಿವರ್ತನೆಗಳು ಕಂಟಿನ್ಯೂಸ್ ಆಗಿ ಶುಭ ಫಲಗಳನ್ನು ಕೊಡೋದಕ್ಕೆ ಶಕ್ತರಾಗಿರ್ತಾರೆ. ಆಗ ಈ ಹಿನ್ನಡೆ ಮಾಡ್ತಾ ಇರುವಂತಹ 1-2 ಗ್ರಹಗಳಿಗೆ ಸಣ್ಣದಾಗಿ ಪರಿಹಾರ ಮಾಡಿದರೂ ಕೂಡ ಗೋಚಾರದಲ್ಲಿ ಇನ್ನೂ ಹೆಚ್ಚಿನ ಫಲಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗುರುವಿನ ದರ್ಶನ ಮಾಡಿ ಗುರುಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಗುರುಬಲ ಇಲ್ಲದಿದ್ದರೂ ಸಹ ಗುರು ನೋಡ್ತಾ ಇರುವಂತಹ ಸ್ಥಾನಗಳು ಮೀನರಾಶಿಯವರಿಗೆ ಬಹಳ ಶುಭ ಸ್ಥಾನಗಳಾಗಿದೆ. ಮಾಂಗಲ್ಯ ಸ್ಥಾನವನ್ನು ನೋಡ್ತಾ ಇದ್ದಾನೆ, ವಿವಾಹ, ದಾಂಪತ್ಯ, ಪಾರ್ಟ್ನರ್ಶಿಪ್ ಅನ್ನುವಂತಹ ಸ್ಥಾನವನ್ನು ನೋಡ್ತಾನೆ, ಭಾಗ್ಯಸ್ಥಾನವನ್ನು ನೋಡ್ತಾನೆ, ಭಾಗ್ಯೋದಯಗಳಿಗೆ ಕಾರಣವಾಗುತ್ತೆ, ಲಾಭಸ್ಥಾನವನ್ನು ನೋಡ್ತಾನೆ, ಲಾಭಗಳಿಗೆ ಶುಭವಾಗುತ್ತೆ. ಸೊ ಹಾಗಾಗಿ ಗುರುವಿನ ಆರಾಧನೆ ಮೀನರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಗುರುಗಳು ಅಂದರೆ ದತ್ತಾತ್ರೇಯರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೂ ಕೂಡ ಮೀನರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಮೀನರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ.
ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.